ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಹಸಿರು ಹಳ್ಳಿ. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು, ದೊಡ್ಡ ಮರಗಳು ಮತ್ತು ತಾಜಾ ಗಾಳಿ ತುಂಬಿಕೊಂಡಿತ್ತು. ಆ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಾಲಕ ವಾಸಿಸುತ್ತಿದ್ದನು. ಅವನು ತುಂಬಾ ಚುರುಕಾದ ಮತ್ತು ಸಹಾಯ ಮನೋಭಾವ ಹೊಂದಿದ್ದನು. ರಾಮುವಿನ ತಂದೆ ರೈತನು. ಪ್ರತಿದಿನವೂ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು. ರಾಮು ಶಾಲೆಗೆ ಹೋಗುವ ಮೊದಲು ತಂದೆಗೆ ಸಹಾಯ ಮಾಡುತ್ತಿದ್ದನು. ನೀರು ಹಾಕುವುದು, ಗಿಡಗಳಿಗೆ ಮಣ್ಣು ಹಾಕುವುದು ಮುಂತಾದ ಕೆಲಸಗಳಲ್ಲಿ ಅವನು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದನು. ಒಂದು ದಿನ ಹಳ್ಳಿಗೆ ಭಾರೀ ಬರ ಬಂತು. ಮಳೆ ಬರದೆ ಹೊಲಗಳು ಒಣಗಿ ಹೋಯಿತು. ಹಳ್ಳಿಯ ಜನರೆಲ್ಲ ಕಳವಳಗೊಂಡರು. ರಾಮು ಇದನ್ನು ನೋಡಿ ದುಃಖಪಟ್ಟನು. ಅವನು ಶಾಲೆಯಲ್ಲಿ ಶಿಕ್ಷಕನಿಂದ ನೀರು ಸಂರಕ್ಷಣೆ ಬಗ್ಗೆ ಕೇಳಿದ್ದನು. ಅದನ್ನು ನೆನೆದು ಒಂದು ಯೋಚನೆ ಮಾಡಿದನು. ರಾಮು ತನ್ನ ಸ್ನೇಹಿತರನ್ನು ಕರೆದುಕೊಂಡು ಹಳ್ಳಿಯ ಎಲ್ಲಾ ಮನೆಗಳಲ್ಲಿ ನೀರು ವ್ಯರ್ಥ ಮಾಡಬಾರದು ಎಂದು ತಿಳಿಸಿದರು. ಜೊತೆಗೆ ಅವರು ಒಂದು ಚಿಕ್ಕ ಕೆರೆಯನ್ನು ತೋಡಲು ಆರಂಭಿಸಿದರು. ಮೊದಲಿಗೆ ಕೆಲವರು ಮಾತ್ರ ಸಹಾಯ ಮಾಡಿದರು, ಆದರೆ ನಂತರ ಹಳ್ಳಿಯ ಎಲ್ಲ ಜನರು ಸೇರಿ ಕೆಲಸ ಮಾಡಿದರು. ಕೆಲವು ದಿನಗಳ ನಂತರ ಮಳೆ ಬಂತು.